ನಮಸ್ಕಾರ ರೀ ಕರ್ನಾಟಕ, ಶುಭೋದಯ ಎಲ್ಲರಿಗೂ. ಇವತ್ತಿಂದು ನಿನ್ನೆ ವ್ಲಾಗ್ ಏನಿತ್ತಲ್ಲ ಅದರದ್ದು ಕಂಟಿನ್ಯೂಯೇಷನ್ ವ್ಲಾಗ್ ಅದ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ಯಾರ್ಯಾರು ನನ್ನ ಚಾನಲಿಗೆ ವಿಸಿಟ್ ಆಗಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ನಾನು ನಿಮ್ಮೆಲ್ಲರ ಸಂಗಟ ಒಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಮಾತಾಡ್ಬೇಕಂತ ಅನ್ಕೊಲಿದ್ದೀನಿ. ಅದೇನಪ್ಪ ಅಂತಂದ್ರೆ ಟೀನೇಜ್ ಪೇರೆಂಟಿಂಗ್. ಯಾಕಂತಂದ್ರೆ ನನ್ನ ಮಗನೂ ಟೀನೇಜ್ನಾಗ ಇದ್ದಿದ್ದಕ್ಕೆ ನಾವು ಒಂದಿಷ್ಟು ಥಿಂಗ್ಸ್ ಒಂದ್ಸಲ ಪರ್ಸ್ನಲಿ ಫೀಲ್ ಆಗಿದ್ದೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೀನಿ ಅನ್ನೋದು ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಲ್ಲಿದ್ದೀನಿ. ಏನಪ್ಪ ಅಂತಂದ್ರೆ ಫಸ್ಟ್ ಥಿಂಗ್, ಟೀನೇಜಿಗೆ ಬಂದಮೇಲೆ ಹುಡುಗರು ಇಮೋಷ್ನಲ್, ಫಿಸಿಕಲ್, ಮೆಂಟಲ್ ಚೇಂಜಸ್ಲಿಂತ ಗೋತ್ರೂ ಆಗ್ತಿರ್ತಾರೆ. ಅವ್ರಿಗೂ ಮೂಡ್ ಸ್ವಿಂಗ್ಸ್ ಸ್ಟಾರ್ಟ್ ಆಗ್ತವೆ, ಆ್ಯಟಿಟ್ಯೂಡ್ ಬರ್ತದೆ, ಮತ್ತು ಇಂಡಿಪೆಂಡೆನ್ಸ್ ಬೇಕಂತ ಅನ್ಸೋದು ನಾರ್ಮಲ್. ಇದೆಲ್ಲ ಬ್ಯಾಡ್ ಬಿಹೇವಿಯರ್ ಅಲ್ಲೇ ಅಲ್ಲ. ಇದಕ್ಕೆಲ್ಲ ನಾವು ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್. ಅವ್ರ ಬಿಹೇವಿಯರಿಗೆ ರೀಸನ್ ಏನಿರ್ಬೋದು ಅನ್ನೋದು ತಿಳ್ಕೊಬೇಕು. ಸೆಕೆಂಡ್ ಥಿಂಗ್, ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿರಿ. ಹೆಂಗಂತಂದ್ರೆ ಡೈಲಿ ಈವನ್ ಸ್ಮಾಲ್ ಕನ್ವರ್ಸೇಷನ್ಸ್ನು ಭಾಳ ಮ್ಯಾಟ್ರ್ ಆಗ್ತಾವೆ. ಅವ್ರು ಏನು ಹೇಳಲಿಕ್ಕತ್ತಾರ ಅನ್ನೋದು ಕೇಳ್ರಿ. ಅವ್ರು ಏನಾರ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ರಿಯಾಕ್ಟ್ ಆಗಿ ಅವ್ರಿಗೆ ಜಜ್ಮೆಂಟ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಮೀನ್ಸ್ ಲಿಸನ್ ಮೋರ್ ದೆನ್ ಯು ಸ್ಪೀಕ್. ಅವ್ರು ಏನು ಹೇಳಲಿಕ್ಕತ್ತಾರ ಅನ್ನೋದು ಚಂದ ಕೇಳ್ರಿ. ಕೇಳಿದ ಮೇಲೆ ನಮ್ಮ ಕಡೆಲಿಂತ ಏನಾರ ಹೇಳ್ಬೇಕು ಅನ್ನಿಸಿದ್ರೆ ನಾವು ಅದಕ್ಕೆ ಅವರಿಗೆ ರಿಯಾಕ್ಟ್ ಆಗಿ ಹೇಳಬೇಕು. ಫಸ್ಟ್ ಅವ್ರಿಗೆ ಮೊದಲು ಕೇಳಬೇಕು. ಅವ್ರಿಗೆ ಯಾವಾಗ ನಮ್ಮ ಜೋಡಿ ಮಾತಾಡೋದು ಸೇಫ್ ಫೀಲ್ ಅಂತ ಅನ್ನಿಸ್ತದಲ್ಲ, ಆವಾಗ ಅವರು ಇನ್ನೂ ಜಾಸ್ತಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ಆಗಲಿ, ಅವ್ರ ಡೈಲಿ ರುಟೀನ್ ಬಗ್ಗೆ ಆಗಲಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ರಿಸ್ಟ್ರಿಕ್ಷನ್ಸ್ ಯಾವಾಗಲೂ ನಾವು ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ಬೌಂಡ್ರೀಸ್ ಸೆಟ್ ಮಾಡಬೇಕು. ಇವು ನಮ್ಮ ಮನೆ ರೂಲ್ಸ್ ಅವ, ಇವು ಹಿಂಗೆ ಇರ್ತಾವೆ. ಲೈಕ್ ಹೆಂಗಪ್ಪ ಅಂತಂದ್ರೆ ಸ್ಕ್ರೀನ್ ಟೈಮ್ ಲಿಮಿಟ್. ಇಷ್ಟ ಆದಮೇಲೆ ನಾನು ಟಿ ವಿ ಬಂದ್ ಮಾಡ್ತೀನಿ. ಸ್ಟಡಿ ಟೈಮ್ ಪರ್ಟಿಕ್ಯುಲರ್. ನೀ ಓದ್ಲಿಕ್ಕಿರಲ್ಲ, ನೀ ಹೋಗಿ ಆ ಜಾಗದಾಗ ಕೊಡು. ಅಂದರೆ ಈ ಟೈಮ್ನಾಗ ನೀ ಅಲ್ಲಿ ಟೇಬಲ್ ಬಳಿ ಇರಲೇಬೇಕು. ಅವರು ಯಾರ ಜೋಡಿಯಾರ ಮಾತಾಡ್ತಿರ್ತಾರಲ್ಲ ಅವರಿಗೆ ರೆಸ್ಪೆಕ್ಟ್ಫುಲ್ ಬಿಹೇವಿಯರ್ ನಾವು ಕಲಿಸ್ಬೇಕು. ಎಸ್ಪೆಷಲಿ ವಿತ್ ಎಲ್ಡರ್ಸ್, ದೊಡ್ಡವ್ರ ಸಂಗಟ ಅವ್ರು ಹೆಂಗೆ ಮಾತಾಡ್ಬೇಕು ಅನ್ನೋದನ್ನ ಅವರಿಗೆ ನಾವು ಕಲಿಸ್ಬೇಕು. ಸಮ್ ಟೈಮ್ಸ್ ಗೊತ್ತಾಗಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ಅವರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಯಾವಾಗಲೂ, ಕಂಟ್ರೋಲ್ ಅಲ್ಲ. ಯಾಕಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಹೋದೇವಿ ಅಂತಂದ್ರೆ ಅವರು ಬರಲ್ಲ ನಮ್ಮ ಕಂಟ್ರೋಲ್ನಾಗ. ಲೈಕ್ ಹೆಂಗಪ್ಪ ಅಂತಂದ್ರೆ ಯಾವಾಗಲೂ ಬರೀ ಬೈಯೋದಲ್ಲ, ಬರೀ ಅವ್ರಿಗೆ ನಾವು ಬೇರೆಯವ್ರ ಜೋಡಿ ಕಂಪೇರ್ ಮಾಡೋದು ನಾಟ್ ಅ ಗುಡ್ ಥಿಂಗ್. ಯಾಕಂದ್ರೆ ಒಬ್ರಂಗೊಬ್ಬರು ಯಾವತ್ತೂ ಇರಲ್ಲ. ಸರಿತು ಒಂದು ಮಾತು ಹೇಳಿವತ್ತು, ಓದ್ಕೋತ ಮನ್ಯಾಗ ಹೆಲ್ಪ್ ಮಾಡೋದು ರೈಟ್ ರಾಂಗ್? ರೈಟ್ ಅದಕ್ಕೆ ಮಾಡಲ್ಲ ಅದಕ್ಕೆ. ಎಷ್ಟು ಟೈಮ್ ಕೊಡ್ಬೇಕು ಡೈಲಿ ಇದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ? ಅಟ್ಲೀಸ್ಟ್ 30 ಮಿನಿಟ್ಸ್ ಸಾಕು. ಮಿನಿಮಮ್ ಏನೇನು ಕೆಲಸ ಮಾಡ್ಬೋದು ನಿಂದು ಓದೋದ್ರ ಬಾಂಡಿ ಇಡಬೇಕಾದ್ರೆ ಕಿಚನ್ನಾಗ ಏನಾರ ಹೆಲ್ಪ್ ಮಾಡೋದು ಅಷ್ಟೇ. ಅಂದರೆ ಕೇಳ್ತಾರೆ ನೋಡಿ, ಉಳ್ಳಾಗಡ್ಡಿ ಬೇಕು, ಟಮಾಟ ಬೇಕು, ನಿಂಬೆಹಣ್ಣು ಬೇಕು, ಅದೆಲ್ಲ ತಂದು ಫ್ರಿಜ್ನಾಗ ತಂದು ಕೊಡಬೇಕು ಅಷ್ಟೇ. ಊಟ ನಾಷ್ಟ ಮಾಡೋದು, ಬಟ್ಟೆ ಒಣಕೋದು ಮಡಚೋದು ಅಟ್ಲೀಸ್ಟ್ ಮಿನಿಮಮ್ 30 ನಿಮಿಷ ಸಾಕು. 30 ನಿಮಿಷನಾಗ ಆಗ್ತದಲ್ಲ ಇಷ್ಟಲ್ಲ? ಆಗ್ತದೆ. ಹಂಗೆ ಹಿಂಗೆ ನಾ ಮಾಡಿದೆ, ಹಂಗೆ ಹಿಂಗೆ ನಾ ಮಾಡಿದೆ. ಅದೇ ಮತ್ತು ಈಗ ಇದಾಗಣ ನೆಕ್ಸ್ಟ್ ಬಟ್ಟೆ ಒಣಕೊಡು ಅದರ ಹೆಂಗೋ ನಿನಗೆ ಸ್ಪಿರಿಟ್ ಹೊಂಟದ. ನಾ ಇದೆ ಎಲ್ಲ ಮಾಡ್ಬೇಕನ್ನಂಗೆ. ಅದು ಹೆಂಗಿದ್ರು ನಿಂದೆ ಕೆಲಸ ಅದ, ಥೋಡಿ ನನ್ನ ಕೆಲಸ ಅದ. ಬಟ್ಟೆ ಒಣಕದ್ರ ನಾನು ಡ್ಯೂಟಿ ಅಲ್ಲೇ. ಹಾಂ, ಅದು ನನ್ನ ಡ್ಯೂಟಿ ಅಲ್ಲ ಅನ್ಕೋತೆ. ನಾ ಯಾವಾಗಲೂ ಮಾಡ್ತೇನೆ. ರೂಢಿ ಬಿದ್ದು. ಹಾಂ ಆಯ್ತು. ಹಂಗೆ ನೆಕ್ಸ್ಟ್ ಟೈಮ್ ಅಪ್ಪ ಇದ್ರೆ ಅಮ್ಮ ಮಾಡ್ತಾರಂತ ಅನ್ಕೋತೀನಿ, ಮತ್ತು ನಾನೇ ಮಾಡಿರ್ತೀನಿ. ಇವತ್ತೇ ಆಗ್ಬೇಕದು ಬರೀ ಕಸ ಹೊಡ್ಕೋತ ಕುಂತೀರ ಹಂಗೆ 5 ನಿಮಿಷ? ಜೀವನದಾಗ ಏನು ಮಾಡ್ಬೇಕಲ್ಲೈತಿ? ಒಳ್ಳೇದು ಮಾಡಕ್ಕೆ ಅನ್ಕೊಳ್ತೀನಿ. ವಾಟ್ ಎ ಜೋಕ್. ವಾಟ್ ಎ ಜೋಕ್. ಅವು ಹೆಂಗೂ ಒಗ್ಯಾವ, ಆದ್ರೂ ಸ್ವಲ್ಪ ಅಲ್ಲಿಗೆ ಜಾಗ ಇಲ್ಲಿಂದ ಒಂದೊಂದು ತೊಗೊಂಡು ಹಾಕ್ತೀನಿ ಮಿಷನಿಗೆ. ಈಗ ಅವು ಬಳಸ್ಬಿಡಿಗೆ ಹೊಚ್ಕೊಲಿಕ್ಕೆ ಅವು ವಾಶ್ ಮಾಡೋ ಯಾವತ್ತು. ನಿನಗೆ ಸಿಸ್ಟರ್ಸ್ ಇರ್ಬೇಕಂತ ಅನಿಸ್ತದ? ಹಾರ್ದಿಕ್ ಒಲ್ಲಿ ಸಿಸ್ಟರ್ ಇರೈತೆ ಅನಿಸ್ತದ? ಇಲ್ಲ. ಯಾಕೆ? ಇನ್ನ ಕಿರಿಕಿರಿ ಮಾಡ್ತದೆ. ಇನ್ನು ಕಿರಿಕಿರಿ ಜಾಸ್ತಿ ಮಾಡ್ತಿದ್ದಾರೆ. ಈಗ ಸಂಭಾಯ್ತಾರ ಅಂದ್ರೆ ನೀ ಅಂದಂಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಸಂಭಾಯ್ತು.
ಹುಡುಗಿಯರೇ ಸಂಬೈತಿರ್ತಾರೋ ಯಾರು ನಾ ಹೇಳ್ತೀನಲ್ಲ ಬೀಂಗ್ ಅ ಗರ್ಲ್. ನೋಡಿ ನಾ ಈಗ ಲವ್ತಾ ಸಿಸ್ಟರ್ ಇದ್ದೀನಿ. ಅವನು ವಾಶ್ ಮಾಡ್ತೀನಿ, ಅವನು ಬಳಸ್ಬಿಡಿ ಇವತ್ತು. ಅಲ್ಲೇ ಇಡು ಅದ್ರ ಮೇಲೆ. ಇದೆಲ್ಲ ಮಾಡಿಸೋದ್ರ ಮಾಡಿರ್ತೇನೆ. ಚೆಸ್ ಪ್ಲೇಯರ್ಸ್ ಹೆಸರುಗಳು ಹೇಳು. ಮ್ಯಾಗ್ನಸ್, ಹಿಕಾರು, ನೆಕ್ಸ್ಟ್ ಫ್ಯಾಬಿಯಾನೋ ಕರ್ವಾನ, ನಾಡಿರ್ಬೇಕ್ ಅಬ್ಬಿಸ್ತಾರೋ, ಸಿಂಡಾರೋ, ಜಾವಕೀರ್ ಸಿಂಡಾರೋ, ವಿನ್ಸೆಂಟ್ ಕೇಮಾರ್, ವ್ಯಾಂಡಿ ಫಾರೆಸ್ಟ್, ಗುಕೇಶ್, ಪ್ರಗನಂದ, ಅರ್ಜುನ್ ಎರಿಗೈಸಿ, ನಿಹಾಲ್ ಸಾರಿನ, ಹ್ಯಾನ್ಸ್ ಮೋಕ್ ನೀವಾನ. ಈಗ ಪ್ರೆಸೆಂಟ್ ಇದ್ದವ್ರೇನು ಇವರೆಲ್ಲ ಪ್ಲೇಯರ್ಸ್? ಎಸ್. ಈಗ ಫಿಡೆ ಕ್ಯಾಂಡಿಡೇಟ್ಸ್ ನಡ್ತದೆ. ಕಂಟ್ರಿ ಯಾವ್ಯಾವ? ಅಂದ್ರೆ ಪ್ಲೇಯರ್ಸ್ ಮ್ಯಾಗ ಡಿಪೆಂಡ್ ಆಗ್ತದೆ. ಒಬ್ಬನೇ ಇಟ್ಟು ಹೈರಾಣ ಅದ್ರ ಹ್ಯಾಂಗೆ ಟಿಟ್ಟಿನೇ ಬರ್ಲಿತ್ತಲ್ವ ಈಗ ಯಾಕೆ ಇವತ್ತು? ಆ ಟಿಟ್ಟಿ ಕರೆಯೋತ್ತಿಗೆ ರಿತು ಬರ್ತದೆ, ರಿತು ಕರೆಯೋತಿ ಟಿಟ್ಟಿ ಬರ್ತದೆ. ರಿತು ನಿಂಗೆ ಯಾರು ಇಷ್ಟ? ಅಪ್ಪ ಇಷ್ಟ ನಮ್ಮ ಇಷ್ಟ? ಇದು ಒಂದು ಸ್ವಲ್ಪ ಫ್ರೈ ಆಗುತ್ತೆ. ಹಾಂ, ಒಂದು ಸ್ವಲ್ಪ ಹೊರಗೆ ಆಡಪ್ಲೇ. ಏ ಕಮ್ ಆನ್ ಡೂಡ್. ಹೇ ಕಮ್ ಆನ್. ಏ ಪ್ಲೀಸ್. ನಾ ಪ್ಲೀಸ್. ಏ ಪ್ಲೀಸ್. ನೋ. ಏ ಪ್ಲೀಸ್ ಡೂಡ್. ನೋ. ನಂಗೆ ಗೊತ್ತದ ನಿಂಗೆ ನಾನೇ ಇಷ್ಟ ಇಲ್ಲ? ಹೇಳಿ ಕರಗಲ್ಲ. ಇದು ಮ್ಯಾಲಿಂದ ಕೆಳಗೆ ಹೋಗೋದನ್ನ ನೋಡು ಒಳಗೆ. ಓಕೆ, ಎಕ್ದಮ್ ಫಿಟ್ ಅದ. ಇದು ಈಗ ಹೊಚ್ಕೊಳ್ಳಿ ಹಾಕ್ಬೇಕು. ಏನಾಗಬೇಕು? ಈ ಹೊಚ್ಕೊಳ್ಳು, ಈ ಹೊಚ್ಕೊಳ್ಳು. ಇದು ಬಂದದ ನೋಡ. ಆಯ್ತು ರೀ ಗೌಡ್ರ. ತಾಟಿಲಿ ತಾಟಿಲಿ ಮನುಷ್ಯರು ಇರ್ತಾರೆ, ಮನುಷ್ಯರ ಸಂಗಟ ಮಾತಾಡೋದು ಬಿಟ್ಟು ಹಾಡ ಕೇಳ್ಕೊತ ಮಾಡ್ತಾರೆ ನೋಡ್ರಿ ಪಾರ್ಗಳು. ಥೆರಪಿ. ಏನು ಥೆರಪಿ? ನಾವು ಮನುಷ್ಯರು ಕುಂತವ್ರಲ್ಲೇನು ಮಾತಾಡ್ಲಿಕ್ಕೆ? ಮಾತಾಡ್ಕೋತ ಹಂಗೆ ಕೇಳುತ್ತೆ. ಒಂದು ಕೆಲಸ ಮಾಡ್ಬೇಕು, 3 ಕೆಲಸ ಹೆಂಗೆ ಮಾಡ್ತದೆ ಒಂದು ಸರ್ತಿ ಮನುಷ್ಯ? ಮಾತಾಡೋದು, ಹಾಡ ಕೇಳೋದು, ಕ್ಲೀನ್ ಮಾಡೋದು. ಸ್ಪೆಷಾಲಿಟಿ. ಐ ಕ್ಯಾನ್ ಡು ಮಲ್ಟಿಟಾಸ್ಕಿಂಗ್ ಈಸಿಲಿ, ಎಫರ್ಟ್ಲೆಸ್ಲಿ. ನಿಮ್ಮ ಊರು ಗುಲ್ಬರ್ಗ ಅಂತಲ್ಲ? ಹೌದ್ರಿ. ಕಲಬುರ್ಗಿದವ್ರು ಅಂತಲ್ರಿ ನೀವು? ಹೌದು. ಬೆಂಗಳೂರು ಕನ್ನಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಹಂಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಹುಡುಗರು ಎದ್ರಾಗರ ಇಂಟ್ರೆಸ್ಟೆಡ್ ಇದ್ರಂದ್ರೆ ಅದಕ್ಕೆ ಅವರಿಗೆ ಸಪೋರ್ಟ್ ಮಾಡಿರಿ. ಅದ್ರದ್ದು ಸಕ್ಸಸ್ ರೇಟ್ ಏನದ ಅನ್ನೋದು ಹೇಳ್ರಿ. ಅದಕ್ಕೆ ಎಷ್ಟು ಎಫರ್ಟ್ಸ್ ಬೇಕಾತವ ಅನ್ನೋದು ಹೇಳ್ರಿ. ನಾವಿದ್ದ ಏರಿಯಾದಾಗ ಅದ್ರದ್ದು ಸ್ಕೋಪ್ ಎಷ್ಟದ, ನಮಗೆ ಅದ್ರದ್ದು ಕೋಚಿಂಗ್ ಎಷ್ಟು ಸಿಗ್ಲಿಕ್ಕತ್ತದ ಅನ್ನೋದನ್ನು ಅವ್ರಿಗೆ ಹೇಳಬೇಕು. ಅದರ್ಲಿಂತ ನಮಗೆ ಫ್ಯೂಚರ್ನಾಗ ಎಷ್ಟು ಯೂಸ್ ಅದ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಸೊ ದಟ್ ಡಿಸಿಷನ್ ಅವ್ರದ್ದು ಇರಬೇಕು. ಇದು ನಾವು ಮುಂದೆ ಫ್ಯೂಚರ್ನಾಗ ಕಂಟಿನ್ಯೂ ಮಾಡ್ಬೇಕಾ ಮಾಡ್ಬೋದ, ಆ್ಯಸ್ ಅ ಪ್ರೊಫೆಷನ್ ತೊಗೋಬೇಕಾ, ಆ್ಯಸ್ ಅ ಹಾಬಿ ತೊಗೋಬೇಕಾ ಅನ್ನೋದು ಡಿಸಿಷನ್ ಅವರಿಗೆ ಬಿಡಬೇಕು. ಅವ್ರು ಏನರ ಸ್ಮಾಲ್ ಎಫರ್ಟ್ಸ್ ಹಾಕಿದಾಗ ಅವ್ರಿಗೆ ಎನ್ಕರೇಜ್ ಮಾಡಿರಿ. ಅವ್ರಿಗೆ ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಹಿಂಗೆ ಯಾಕಾಯ್ತು ಹಂಗೆ ಯಾಕಾಯ್ತು ಅಂಥೇಳಿ. ಮಸ್ತಾಗ್ಯದ, ನಾಳೆಗೆ ಇನ್ನೂ ಚಲೋ ಮಾಡಂಥೇಳಿ ಒಂದು ಮೋಟಿವೇಶನ್ ಅವ್ರಿಗೆ ಸಾಕು. ನೆಕ್ಸ್ಟ್ ಡೇ ಮತ್ತೆ ಅದಕ್ಕೆ ರಿಪೀಟ್ ಮಾಡ್ಲಿಕ್ಕೆ. ಸೊ ಯಾವಾಗಲೂ ಅವ್ರಿಗೆ ಅರ್ಥ ಮಾಡ್ಕೋರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಋತ್ವಿಕ ಭಾಳಷ್ಟು ಕ್ವಶನ್ಸ್ ಬರ್ತಿರ್ತಾವೆ, ಭಾಳಷ್ಟು ಥಾಟ್ಸ್ ಇರ್ತಾವೆ. ಲೈಕ್ ಎಕ್ಸಾಂಪಲಿಗೆ ನೀವೇ ಕೇಳ್ರಿ. ತಿನ್ನೋರು ಮಂದಿ ಇರ್ತಾರ. ಈಗ 2 ಟೈಪ್ ಆಫ್ ಮಂದಿನಾಗ ಜಂಕ್ ತಿಂದು ಅಂದ್ರೆ ಜಂಕ್ ತಿಂದವ್ರು ಇರ್ತಾರ ನೋಡು, ಅವ್ರು ಜಾಸ್ತಿ ಸಾಯ್ತಾರ ಸಿಗರೇಟ್ ಮತ್ತು ಸ್ಮೋಕರ್ ಕಿಂತ. ಈಗ ಅದೇ ಸ್ಮೋಕರ್ಗಳಿಗೆ ಒಂದು ಸಿಗರೇಟ್ ಹಿಡಿದ್ರೆ ಏನೋ ಬೈಯಲ್ ಖರೆ, ಬಟ್ ಕೇಕ್ ಹಿಡಿದ್ರ ಏನೋ ಬೈಯಲ್ಲ. ಈಗ ನಾ ಇಲ್ಲಿ ಸಿಗರೇಟ್ ಹಿಡಿ ಅಂತ ಹೇಳಲಾಗೇನಿ. ಸಿಗರೇಟ್ ಹಿಡಿಬಾರ್ದು, ಹಂಗಂತ ಕೇಕ್ನು ಹಿಡಿಬಾರ್ದು. ಬಟ್ ಇದು ಕ್ವಶನ್ ವಾಟ್ ಯು ನೋ, ಲೈಕ್ ಅಂದ್ರೆ ಥಾಟ್ನಾಗ ಒಂತದ ಅಂದ್ರೆ ಹಿಂಗೆ ಯಾಕಂತ ಹೇಳಿ. ನಿನಗೇನು ಅನ್ನಿಸ್ತು? ಬಿಡ್ಬೇಕು, ಮತ್ತೆ ಬಿಡಲ್ಲಾಗಿನ. ಅದೇ ನಿಮ್ಮಂಗೆ ಹುಡುಗರು ಜದ್ದು ಮಾಡಿ ನಂಗೆ ಚಿಪ್ಸ್ ಬೇಕು, ನನಗೆ ಕೇಕ್ ಬೇಕು, ಅದು ಐಸ್ ಕ್ರೀಮ್ ಬೇಕು. ಈಗ ಹುಡುಗರಿಗೆ ಅದೊಂದು ಅಡಿಕ್ಷನ್ ಆಗ್ಬಿಟ್ಟದ. ಈಗ ಮನ್ಯಾಗ ಮಾಡಿವಿ ಚಕ್ಲಿ ಚೂಡ ಹೋಗಲ್ಲ. ಈಗ ಹೊರಗಿಂದ ಕೇಕೇ ಬೇಕು. ಈಗ ಪ್ಯಾನ್ ಕೇಕ್ ಬೇಕು.
ಈ ಹೆಂಗೆ ಗೌರ್ಮೆಂಟ್ ಬಿಲೋ 20 ಬಿಲೋ 18 ಅವ್ರಿಗೆ ಹೆಂಗೆ ಸ್ಮೋಕಿಂಗ್ ಅದು ಏನೋ ಅಲೋ ಮಾಡಲ್ಲ ನೋಡಿ, ಹಂಗೆ ಜಂಕ್ ಏನೋ ಅಲೋ ಮಾಡ್ಲಾರ್ದಂಗೆ ಇದ್ರೆ ಏನೋ ಚಲೋ ಇಲ್ಲ. ಹೌದು, ಈಗ ಬೇರೆ ಕಂಟ್ರಿಗಳ್ನಾಗೆಲ್ಲ ಜಂಕ್ದರ ಮಾಡಿಲ್ಲ, ಬಟ್ ಏನಂತಾರ ಮೊಬೈಲ್ದು ಒಬ್ಬೊಬ್ಬರು ರೂಲ್ ತರ್ಲಿತ್ತಾರೆ ಈಗ ಅದ್ರದ್ದು. ಬಿಲೋ ಏನಂತಾರೆ ಎಷ್ಟು ಮೊನ್ನೆ ನ್ಯೂಸ್ನಾಗ ನೋಡಿ ಬಿಲೋ 14 ಬಿಲೋ 15 ಇಯರ್ಸ್ ಮೊಬೈಲ್ ಯೂಸ್ ಮಾಡಪ್ಲೇ ಇಲ್ಲ. ಮೊಬೈಲ್ ಯೂಸ್ ಮಾಡಿದ್ರೆ ಅಂದ್ರೆ ಅವ್ರ ಪೇರೆಂಟ್ಸಿಗೆ ಕ್ರೈಮ್ ಕೆಳಗೆ ತೊಗೊಂಡು ಕೇಶಂದು ಅವ್ರಿಗೇನೋ ಪನಿಷ್ಮೆಂಟ್ ಇರ್ತದೆ ಅಂತ. ಅದು ಕ್ರೈಮ್ ಇದ್ದಂಗೆ ಮಕ್ಕಳಿಗೆ ನೀವು ಮೊಬೈಲ್ ಯೂಸಸ್ ಕೊಡ್ಲಿತ್ತೀರ ಅಂತಂದ್ರು. ಅದೇ ಥಾಟ್ ಬಂದಿತ್ತು. ಗುಡ್ ಥಾಟ್. ಅದಕ್ಕೆ ಇನಿಷಿಯೇಟ್ ನೀ ಏನು ತೊಗೋಬೇಕಲ್ಲೈತಿ? ಇನಿಷಿಯೇಟ್ ಇನ್ನೂ ಸಣ್ಣ ಹುಡುಗಿದ್ದಾನೆ. ಸಣ್ಣ ಹುಡುಗಿ ಇದ್ದೀನಿ, ನಿನ್ನ ಸಲ ನೀರ ತೊಗೋಬೋದಿಲ್ಲ. ಏನಂತಂದ್ರೆ ಇನ್ನೂ ನಾ ಪೂರಾ ವರ್ಲ್ಡ್ ಚೇಂಜ್ ಮಾಡೋಷ್ಟಿಲ್ಲ, ಹಂಗಂತ ನಂದು ನಾ ಇನಿಷಿಯೇಟ್ ತೊಗೋತೀನಿ. ಶುಗರ್ ಅದು ತಿನ್ನೋದು ಒಂದು ಸ್ವಲ್ಪ ಬಂದ್ ಮಾಡಿರ್ತೀನಿ ಅಷ್ಟೇ. ಬರೀ ಶುಗರ್ ಅಂದರೆ ಏನು ಅಂದರೆ ಸ್ವೀಟ್ ಕೈಂಡ್ ಆಫ್ ಥಿಂಗ್, ಜಂಕ್ ಜಂಕ್ನಾಗ ಏನೇನು ಬರ್ತವೆ ಹಂಗಂತ ಪೂರಾ ಬಿಡಲ್ಲ. ಅಟ್ಲೀಸ್ಟ್ ಒಂದ್ಸರಿ ತಿಂಗ್ ಮಂತ್ಲಿ ಹಂಗೆ ಒಂದು ಚಾಕ್ಲೇಟ್ ಐಸ್ಕ್ರೀಮ್ ಅಂತ ಹೇಳಿ ಮಂತ್ಲಿ ಒನ್ಸ್ ಎನಫ್? ಮೋರ್ ದೆನ್ ಎನಫ್. ಅಲ್ಲ, ನಾರ್ಮಲಿ ಶುಗರ್ನು ಇಂಪಾರ್ಟೆಂಟ್ ಎನರ್ಜಿ ಸಲುವಾಗ, ಪೂರಾ ಬಿಟ್ರೂ ನಡೆಯಲ್ಲ. ಸ್ವಲ್ಪ ಕನ್ಸಪ್ಷನ್ ಕಡಿಮೆ ಮಾಡ್ಬೇಕಷ್ಟೆ. ಚಲೋ, ಗುಡ್ ಥಾಟ್ಸ್. ನೈಸ್ ಥಾಟ್ಸ್. ರೀತಿ ಈಗ ಅದೊಂದು ಕೋಟ್ ಹೇಳ್ದಲ್ಲ, ಅದು ಹೇಳ. ಟುಡೇಸ್ ಕೋಟ್ ಆಫ್ ದ ಡೇ: ಡೋಂಟ್ ಟ್ರಸ್ಟ್ ಎವ್ರಿ ಒನ್ ಹೂ ಕಮ್ ನಿಯರ್ ಯು, ರಿಯಲೈಸ್ ರಿಯಲೈಸ್ ರಿಯಲೈಸ್. ವಾಹ್, ಮಸ್ತ್ ಇತ್ತು. ಸೂಪರ್ ಸೂಪರ್ ಸೂಪರ್, ಇಷ್ಟ ಆಯ್ತು ನನಗೆ. ಸೂಪರ್ ಇತ್ತಿರ್ತು ಖರೇನ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಫಸ್ಟ್ ಟೈಮ್ ಚಾನಲಿಗೆ ವಿಸಿಟ್ ಆಗಿದ್ದಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ.